ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಸೂಪರ್ ಆಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಲ್ಲಾಪುರ ತಾಲೂಕಿನ ಹುಣಸೆಟ್ಟಿಕೊಪ್ಪ ಅಂತ ಹೇಳಿ ಒಂದು ಚಿಕ್ಕ ಊರಿನಲ್ಲಿ ಶ್ರೀ ಗ್ರಾಮದೇವಿ ಜಾತ್ರಾ ಮಹೋತ್ಸವ ನಡೀತಾ ಇತ್ತು. ಸೊ ಅಲ್ಲಿ ಕೂಡ ನಾನು ಹೋಗಿದ್ದೆ. ಅಲ್ಲಿದೊಂದು ಚಿಕ್ಕ ವಿಡಿಯೋ ಮಾಡುವ ಅಂತ ಹೇಳಿ ಅಂದ್ಕೊಂಡು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಎಲ್ಲರೂ ಕೂಡ ಹೋಗಿ ದೇವಿನ ನೋಡ್ಕೊಂಡು ಬಂದು ದೇವರಿಗೆಲ್ಲ ಕೈ ಮುಗಿದು ಜಾತ್ರೆನ ಹೇಗ್ ನಡೀತಾ ಇದೆ ಅಥವಾ ಜಾತ್ರಾ ಮಹೋತ್ಸವನ ಹೇಗ್ ಆಗ್ತಾ ಇದೆ, ನಾವ್ ಏನೆಲ್ಲ ಜಾತ್ರೆಗೆ ಪರ್ಚೇಸ್ ಮಾಡಿದ್ವಿ ಅಥವಾ ಏನೆಲ್ಲ ತಿಂದ್ವಿ ಅಂತ ಹೇಳಿ ಈ ವಿಡಿಯೋದಲ್ಲಿ ಫುಲ್ ಡೀಟೇಲ್ಸ್ ಆಗಿ ನಾನು ನಿಮ್ಗೆ ತೋರಿಸ್ತೀನಿ. ದೇವಿಗೆ ತೆಂಗಿನಕಾಯಿ ಒಡ್ಸುವ ಅಂತ ಹೇಳಿ ತೆಂಗಿನಕಾಯಿನೆಲ್ಲ ತಕೊಂಡಾಯ್ತು. ದೇವಿ ಮುಂದ್ಗಡೆನೆ ಕಮಿಟಿಯವರು ಒಂದು ಅಂಗಡಿ ಕೂಡ ಇಟ್ಕೊಂಡಿದ್ರಾಗಿತ್ತು. ಅಂದ್ರೆ ಚಿಕ್ಕದಾಗಿ ಅಲ್ಲೇ ಎಲ್ಲ ವ್ಯವಸ್ಥೆನೂ ಕೂಡ ಮಾಡಿಟ್ಕೊಂಡಿದ್ರಾಗಿತ್ತು. ತೆಂಗಿನಕಾಯಿ, ಉಡಿ ತುಂಬೋರಿಗೆಲ್ಲ ಸೀರೆ, ಬ್ಲೌಸ್ ಪೀಸ್ ಎಲ್ಲ ಅಲ್ಲೇ ಇಟ್ಕೊಂಡಿದ್ರಾಗಿತ್ತು. ಸೊ ಜಸ್ಟ್ ನಾವು ಅಮೌಂಟ್ ಕೊಟ್ರೆ ಆಯ್ತು. ಸೊ ಅವರೆಲ್ಲರೂ ಕೂಡ ರೆಡಿ ಮಾಡ್ಕೊಡ್ತಿದ್ರಾಗಿತ್ತು. ಈ ತರ ಡಬ್ಬದೊಳಗೆ ಹಾಕಿ ಎಲ್ಲ ಕೊಡ್ತಿದ್ರಾಗಿತ್ತು. ಅದನ್ನ ತಕೊಂಡು ಹೋಗಿ ನಾವು ನಿಂತ್ಕೊಂಡ್ರೆ ಆಯ್ತು. ಪೂಜಾರಿಯವರು ಬಂದ್ಬಿಟ್ಟು ಪ್ರತಿಯೊಬ್ಬರದ್ದು ತಕೊಂಡು ಹೋಗಿ ದೇವಿ ಮುಂದೆ ಇಟ್ಟು ಎಲ್ಲಾನು ಕೂಡ ಹಣ್ಕಾಯಿ ಎಲ್ಲ ಒಡಿಸಿ ಅಥವಾ ಉಡಿ ತುಂಬೋರಿಗೆಲ್ಲ ಕರೆಕ್ಟಾಗಿ ಉಡಿ ತುಂಬಿಸಿ ಲಾಸ್ಟಿಗೆ ಎಲ್ಲ ತೆಂಗಿನಕಾಯಿನ ಒಡೆದಾದ್ಮೇಲೆ ಕೊನೆಯಲ್ಲಿ ನಿಂತವರಿಗೆಲ್ಲ ಮಂಗಳಾರತಿ ಮಾಡಿ ಮಂಗಳಾರತಿನ ತಂದು ಇಡ್ತಿದ್ರಾಗಿತ್ತು. ಸೊ ಎಲ್ರಿಗೂ ಕೂಡ ದೇವಿ ದರ್ಶನನ ಅಚ್ಚುಕಟ್ಟಾಗಿ ನಿಂತ್ಕೊಂಡು ನೋಡ್ಬೋದಿತ್ತು. ಯಾವುದೇ ಕೂಡ ಜನರು ದಾಂಧಲೆಯಾಗಿ ನಾನು ಮುಂದೆ ತಾನು ಮುಂದೆ ಅನ್ನೋ ಥರ ಎಲ್ಲ ಆಗಿತ್ತು. ಸೊ ಕರೆಕ್ಟಾಗಿ ಒಂದು 10 ನಿಮಿಷ ಕಾಲ ದೇವಿ ಮುಂದೆ ನಿಂತ್ಕೊಂಡು ನಾವು ಪ್ರಾರ್ಥನೆಯನ್ನು ಮಾಡ್ಕೊಳ್ಬೋದಿತ್ತು. ಹಣ್ಕಾಯಿ ಎಲ್ಲ ಮಾಡಿಸ್ಕೊಂಡು ಬಂದಾದ್ಮೇಲೆ ಹಣ್ಕಾಯಿನೆಲ್ಲ ತುಂಬಲಿಕ್ಕೆ ಒಂದು ಕೈ ಚೀಲನ ಅವರೇ ಕೊಡ್ತಿದ್ರಾಗಿತ್ತು. ಸೊ ಆರಾಮಾಗಿ ಕುತ್ಕೊಂಡು ಹಣ್ಕಾಯಿನೆಲ್ಲ ತುಂಬಿಸ್ಕೊಂಡು ಬರ್ಬೋದಿತ್ತು. ಸೊ ನೋಡ್ಬೋದು ದೇವ್ರ ಮುಂದೆ ಆರಾಮಾಗಿ ಕುತ್ಕೊಂಡು ಒಂದು 10-15 ನಿಮಿಷ ಕಾಲ ಆರಾಮಾಗಿ ಕುತ್ಕೊಳ್ಬೋದಿತ್ತು. ಹಾಗೆ ಸಂಜೆ ಹೊತ್ತಿಗಾರು ತುಂಬ ಜನ ಸೇರಿದ್ರು ಕೂಡ, ಆದರೂ ಕೂಡ ಮುಂದ್ಗಡೆ ತುಂಬ ಜಾಗ ಇತ್ತು ಕುತ್ಕೊಳ್ಳಿಕ್ಕೆ. ಸೊ ಹಾಗೆ ದೇವ್ರ ದರ್ಶನ ಎಲ್ಲ ಆದಮೇಲೆ ಸೊ ಪಕ್ಕದಲ್ಲಿ ಬ್ರೇಕ್ ಡ್ಯಾನ್ಸ್ ಮತ್ತು ಈ ಥರ ಆಟ ಆಡೋದು ಚಿಕ್ಕ ಮಕ್ಕಳಿಗೆಲ್ಲ ಬಂದಿರೋದು. ಸೊ ಅಲ್ಲಿ ಬಂದು ನೋಡಿದ್ವಿ. ಸೊ ನಾವು ಯಾವುದೂ ಕೂಡ ಜೋಕಾಲಿ ಆಟ ಆಡಿಲ್ಲ. ಸೊ ನೋಡಿದ್ವಿ ಮತ್ತು ಹಾಗೆ ಸುಮ್ಮನೆ ಬಂದ್ವಿ. ಸೊ ನೋಡ್ಬೋದು ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ ಮತ್ತು ಬ್ರೇಕ್ ಡ್ಯಾನ್ಸು ಕೂಡ ಬಂದಿದೆ. ಸೊ ಇದೇ ಥರದಾಗಿ ರೈಲ್ವೆ ಕೂಡ ಬಂದಿತ್ತು. ಸೊ ಸುತ್ತಲೂ ಕೂಡ ಸುಮಾರು ಅಂಗಡಿನೂ ಕೂಡ ಬಂದಿತ್ತು. ಹುಣಸೆಟ್ಟಿಕೊಪ್ಪ ಗ್ರಾಮದೇವಿ ಜಾತ್ರೆ ಪ್ರತಿ ವರ್ಷನೂ ಕೂಡ ನಡೆಯುವುದಿಲ್ಲ. 5 ವರ್ಷಕ್ಕೊಮ್ಮೆ ಈ ಜಾತ್ರೆ ನಡೆಯುತ್ತೆ. ಈ ಜಾತ್ರಾ ಮಹೋತ್ಸವವು 9 ದಿನಗಳ ಕಾಲ ನಡೆಯುತ್ತೆ. ಈ ಜಾತ್ರಾ ಮಹೋತ್ಸವಕ್ಕೆ ಇದ್ರ ಹಿಂದೆ ಯಾವತ್ತೂ ಬಂದಿರಲಿಲ್ಲ. ಇದೇ ವರ್ಷ ನಾನು ಫಸ್ಟ್ ಬಂದಿರೋದು. ಈ ಊರು ಕೂಡ ನೋಡಿರ್ಲಿಲ್ಲ ನಾನು. ಇದೇ ಸಲ ಫಸ್ಟ್ ನಾನು ಈ ಊರು ಮತ್ತೆ ಈ ಜಾತ್ರಾ ಮಹೋತ್ಸವ ಎಲ್ಲ ಇದೇ ಮೊದಲೇ ಸರಿಯಾಗಿ ನೋಡ್ತಾ ಇರೋದು ನಾನು. ಸಂಜೆಗೆ ಊಟ ಮಾಡದೆ ಹಾಗೆ ನಾವು ಜಾತ್ರೆಗೆ ಹೋಗಿದ್ರಾಗಿತ್ತು. ಸೊ ಏನ್ ತಿನ್ನುವ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದಿದ್ರು. ಸೊ ಮಸಾಲ ಮಂಡಕ್ಕಿನ ತಿಂದ್ಬಿಟ್ಟು ಮತ್ತೆ ಹಂಗೆ ಸ್ವಲ್ಪ ಐಸ್ ಕ್ರೀಮನ್ನು ಕೂಡ ತಿಂದ್ವಿ. ಮತ್ತೇನು ತಿಂದಿಲ್ಲ. ಜಾತ್ರೆಯಲ್ಲಿ ಎಲ್ಲಾನು ಕೂಡ ತಿನ್ನಕ್ ಆಗುದಿಲ್ಲ ಅಂತ ಹೇಳಿ ಜಸ್ಟ್ ಲೈಟ್ ಆಗಿ ಒಂದ್ ಸ್ವಲ್ಪ ತಿಂದ್ಬಿಟ್ಟು ಹಾಗೆ ಬಂದ್ವಿ. ಹಾಗೇನೆ ಎಲ್ಲಾ ಕಡೆನೂ ಸುತ್ತಾಡಿದ್ವಿ ಏನೇನ್ ಬಂದಿದೆ ಅಂತ ಹೇಳಿ. ಎಲ್ಲಾನು ತರ ಸ್ಟೇಷನರಿ ಆಗಿರ್ಲಿ, ಕಿವಿದು ಸರ ಅದೆಲ್ಲ ತುಂಬಾ ಚೆನ್ನಾಗಿ ಬಂದಿತ್ತು. ನಾನು ನನ್ನ ಕಸಿನ್ ಅಣ್ಣ ಮತ್ತೆ ಕಸಿನ್ ತಂಗಿ 3 ಜನ ಸೇರ್ಕೊಂಡು ಈ ಜಾತ್ರೆಗೆ ಬಂದಿದ್ವಿ. ಸೊ ಸಂಜೆ ಟೈಮಿಗೆ ಜಾತ್ರೆಗೆ ಹೋಗುವ ಅಂತ ಹೇಳಿ ಬಂದಿದ್ವಿ. ಯಾಕೆಂದ್ರೆ ಬಿಸಿಲು ಇರತ್ತಲ್ವಾ ಡೇ ಅಂತ ಹೇಳಿ, ಸಂಜೆಗೆ ಹೋದ್ರೆ ಸ್ವಲ್ಪ ಕೂಲ್ ಆಗಿರತ್ತೆ ಅಂತ ಹೇಳಿ. ಸೊ ಆಲ್ಮೋಸ್ಟ್ ಎಲ್ಲರೂ ಕೂಡ ಜಾತ್ರೆಗೆ ಸಂಜೆ ಟೈಮಿಗೆ ಹೋಗ್ತಾರೆ, ಯಾಕಂದ್ರೆ ಬಿಸಿಲು ಇರುವುದಿಲ್ಲ ಅಂತ ಹೇಳಿ. ಸೊ ನಾವು ಕೂಡ ಸಂಜೆಗೆ ಹೋಗುವ ಅಂತ ಹೇಳಿ ಸಂಜೆ ನೈಟ್ 9 ಗಂಟೆ ಟೈಮಿಗೆ ಜಾತ್ರೆಗೆ ಬಂದ್ಬಿಟ್ಟಿದ್ವಿ. ಇಡೀ ಜಾತ್ರೆನ ಸುತ್ತಾಡಿದ್ವಿ. ಜಾಸ್ತಿ ಏನು ಅಷ್ಟೆಲ್ಲ ಅಂಗಡಿ ಬಂದಿರಲಿಲ್ಲ. ಯಾಕಂದ್ರೆ ಸಣ್ಣ ಊರಾಗಿದ್ದಕ್ಕೆ ಒಂದು ಸ್ವಲ್ಪನೇ ಅಂಗಡಿ ಬಂದಿರೋದು. ಅಷ್ಟು ಕೂಡ ಸುತ್ತಾಡಿದ್ಮೇಲೆ ನಮ್ಮಣ್ಣ ಏನಾದರೂ ಬೇಕಾದ್ರೆ ತಗೋ ಅಂತ ಅಂದ. ಆದ್ರೆ ನನಗೆ ಏನು ಕೂಡ ಬೇಡ ಅಂತ ಅಂದೆ. ನಮ್ಮ ಕಸಿನ್ ಸಿಸ್ಟರಿಗೆ ನಮ್ಮಣ್ಣ ಕಿವಿದು ಮತ್ತೆ ಸರನ ತೆಗೆಸ್ಕೊಟ್ಟು.
ನಂಗೆ ಚಿಕ್ಕ ಚಿಕ್ಕ ಗೊಂಬೆಗಳಂದ್ರೆ ಭಾಳ ಇಷ್ಟ. ನಮ್ಮ ಅಣ್ಣನ ಮಗಂಗೆ ಒಂದು ಚಿಕ್ಕದಾಗಿ ಒಂದು ಜಿರಾಫೆ ತಕೊಂಡೆ. ಹಾಗೆ ಒಂದು ಬಾಲನ್ನು ತಕೊಂಡೆ. ಜಾತ್ರೆಯಲ್ಲಿ ಅಷ್ಟೊಂದು ಅಂಗಡಿ ಏನು ಬಂದಿರಲಿಲ್ಲ. ಆದ್ರೆ ಎಲ್ಲಾ ತರದ್ದು ಒಂದೊಂದು ಅಂಗಡಿ ಬಂದಿರೋದು. ಗೊಂಬೆಗಳಾಗಿರ್ಲಿ, ಕಿವಿದು, ಸರದ್ದು, ಮತ್ತೆ ಆಟ ಆಡೋದಾಗಿರ್ಲಿ, ಚಿಕ್ಕ ಚಿಕ್ಕ ಮಕ್ಕಳಿಗೆ ಆಟ ಆಡೋದಾಗಿರ್ಲಿ, ಅಥವಾ ಗೊಂಬೆಗಳು ಈ ತರದ್ದು ತುಂಬಾ ತರದ್ದು ಎಲ್ಲಾ ತರದ್ದು ಆಲ್ಮೋಸ್ಟ್ ಅಂಗಡಿ ಎಲ್ಲ ಬಂದಿರೋದು. ಮತ್ತೆ ಟ್ಯಾಟೂ ಹಾಕ್ಸ್ಕೊಳ್ಳೋದು ಎಲ್ಲಾನು ಕೂಡ ಬಂದಿರೋದು. ಆದ್ರೆ ಅಷ್ಟೊಂದು ಜಾಸ್ತಿ ಜನಸಂಖ್ಯೆ ಆಗಿರ್ಲಿ ಅಥವಾ ಜಾಸ್ತಿ ಹೇಳುವಷ್ಟು ಅಂಗಡಿ ಏನು ಬಂದಿರಲಿಲ್ಲ. ಆದ್ರೆ ಇದು ಚಿಕ್ಕ ಊರು ಆಗಿರೋದ್ರಿಂದ ಒಂದ್ ಸ್ವಲ್ಪ ಅಂಗಡಿ ಎಲ್ಲ ತುಂಬಾ ಬಂದಿರೋದು. ಮತ್ತೆ ತಿಂಡಿ ಎಲ್ಲ ತಿನ್ನೋಕೆ ತುಂಬಾ ಎಲ್ಲಾನು ಬಂದಿರೋದು. ಗೋಬಿ ಮಂಚೂರಿ, ಪಾನಿಪುರಿ ಹಾಗೆ ಜೋಳ ಎಲ್ಲಾನು ಕೂಡ ಅಂಗಡಿ ಬಂದಿರೋದು. ಯಾರ್ಯಾರಿಗೆ ಯಾವ್ದ್ಯಾವ್ದು ಇಷ್ಟ ಅದನ್ನೆಲ್ಲ ಅವ್ರು ಅಲ್ಲಿ ಹೋಗ್ಬಿಟ್ಟು ತಿಂದ್ರು. ನಮ್ಗೆ ಜಸ್ಟ್ ಲೈಟ್ ಆಗಿ ನಾವು ತಿಂಡಿ ತಿಂದ್ವಿ ಅಷ್ಟೇಯ. ಜಾತ್ರೆಲೆಲ್ಲ ಸುತ್ತಾಡಿ ಜಾತ್ರೆ ಮುಗಿಸೋ ತನಕ ನಮ್ಗೆ ಸುಮಾರು 10:30 ಆಗಿತ್ತು ರಾತ್ರಿ. ಮನೆಗೆ ಏನಾದ್ರು ತಿಂಡಿ ತಗೊಳ್ಳುವ ಅಂತ ಹೇಳಿ ಹೋದ್ವಿ. ನಾವು ಕಾಜ್ಮಾಜನ ಮನೆಗೆ ತಕೊಂಡ್ ಬಂದ್ವಿ. ಹಾಗೆ ಬರ್ಬೇಕಿದ್ರೆ 3 ಜೋಳನ ತಕೊಂಡ್ ತಿನ್ಕೊಂತ ಬಂದ್ವಿ. ಜಾತ್ರಾ ಮಹೋತ್ಸವನ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಯಾರಿಗೆಲ್ಲ ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಯಾರೆಲ್ಲ ವಿಡಿಯೋಸ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.